ಇದಾಗಬಹುದು. ಸಮಯ ಆಗಿರೋದೀಗ 7:50. ಸೊ ಮಾರ್ನಿಂಗ್ ಡ್ಯೂಟಿಗೆ ಹೋಗಿ ಮತ್ತು ಮಧ್ಯಾಹ್ನ ನನ್ನ ಒಂದು ವಿಡಿಯೋ ಎಡಿಟಿಂಗ್ ಕ್ಲಾಸ್ಗೆ ಹೋಗಿ ಸೊ ಈಗ ರೂಮ್ಗೆ ಬಂದಿರೋದು. ಇವಾಗ 8 to 9 ಆನ್ಲೈನ್ ಕ್ಲಾಸ್ ಇದೆ. ಸೊ ಅದಾದಮೇಲೆ ನಿನ್ನೆ ಕೂಡ ಎಡಿಟಿಂಗ್ ಮಾಡಲಿಲ್ಲ. ಸೊ ಇವತ್ತು ಕೂಡ ಏನು ಮಾಡ್ತೀನೋ ಗೊತ್ತಿಲ್ಲ, ಯಾಕಂದರೆ ಇವತ್ತು RCB ಮತ್ತು ಚೆನ್ನೈ ಮ್ಯಾಚ್ ಇರೋದ್ರಿಂದ ಸ್ವಲ್ಪ ಹೊತ್ತು ಮ್ಯಾಚ್ ನೋಡಬೇಕಾಗಿ ಬರ್ಬೋದು. ಸೊ ಕಂಪ್ಲೀಟಾಗಿ ಮ್ಯಾಚ್ ನೋಡ್ತಾ ಕೂತ್ರೆ ಇವತ್ತಿನ ದಿನ ಅಂದರೆ ಮಾರ್ಚ್ 28 ಅನ್ನೋದೇನಿದೆ ಇತಿಹಾಸದ ಪುಟಗಳಿಂದ ಅಳಿಸಿ ಹೋಗುವ ಚಾನ್ಸಸ್ ಇದೆ. ಗೊತ್ತಿಲ್ಲ ಏನು ಮಾಡ್ತೀನಂತ. ಸೊ ಈಗ ಕ್ಲಾಸ್ ಜಾಯ್ನ್ ಆಗೋಣ, ಮತ್ತು ಊಟ ಮಾಡಿ ಇಲ್ಲ ನಾಳೆ ಬೆಳಗ್ಗೆನಾದರೂ ಎಡಿಟಿಂಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಆಯಿತಾ, ಸಮಯ ಆಗಿರೋದೀಗ ಸರಿಯಾಗಿ 11:15. ಸೊ ಇವತ್ತು ಯಾವುದೇ ರೀತಿಯ ಕೆಲಸನ ಮಾಡಲಿಲ್ಲ, ಎಡಿಟಿಂಗ್ ಮಾಡಲಿಲ್ಲ, ಚಾಂಟಿಂಗ್ ಬಾಕಿ ಇದೆ, ಪ್ಲಸ್ ಆನ್ಲೈನ್ ಕ್ಲಾಸ್ ಕೂಡ ಅಟೆಂಡ್ ಆಗಲಿಲ್ಲ. ಸೊ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು. ಸೊ RCB ಮ್ಯಾಚ್ ಇದ್ದಿದ್ದರಿಂದ RCB ಮ್ಯಾಚನ್ನು ನೋಡಿ ವಿನ್ ಆಯಿತು, ಒಳ್ಳೆ ಮ್ಯಾಚ್ ಇತ್ತು. ಸೊ ಈಗ ಮಲ್ಕೊಳ್ಳೋದು. ನಾಳೆ ಕೂಡ ಮಾರ್ನಿಂಗ್ ಡ್ಯೂಟಿ ಇರೋದ್ರಿಂದ ಸೊ ನಾಳೆನಾದರೂ ಬೆಳಗ್ಗೆ ಬೇಗ ಇತ್ತು ಎಡಿಟಿಂಗ್ ಆಗಲಿ ಓದೋದಾಗಲಿ ಏನಾದರೂ ಸ್ಟಾರ್ಟ್ ಮಾಡಬೇಕು. ಸೊ ಓಕೆ, ಇವತ್ತಿಗೆ ಮುಗಿಸೋಣ. ಇವತ್ತು ಪರ್ಸ್ನಲಾಗಿ ಅಚೀವ್ಮೆಂಟ್ಗಳು ಏನಿಲ್ಲ, ಫುಲ್ ಲೇಝಿ. ಓಕೆ, ಡನ್, ಬೈ. ನಾಳೆಯಿಂದಾದರೂ ಏನಾದರೂ ಮಾಡೋಣ. ಗುಡ್ ನೈಟ್.